ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಬಂಧು ಮಿತ್ರಗಳಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತ. ನಾವಿವತ್ತು ಬಂದಂಥ ವಿಷಯ ಏನಂದರೆ, ನಾಳೆಯ ದಿವಸ ಅಂದರೆ 15, 16, 17 ತಾರೀಕಿಗೆ ಭಾರತ್ ಸಿನಿಮಾಸ್ದಲ್ಲಿ ಒಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊನಾಲಿಸಾ ಈಸ್ ಇನ್ ಟ್ರಬಲ್ ಎಂಬ ಟೆಲಿ ಮೂವಿ ಬಿಡುಗಡೆಯಾಗಲಿದೆ. ಒಂದು ಹೆಮ್ಮೆಯ ವಿಷಯ ಏನಂದರೆ, ಈ ಒಂದು ಟೆಲಿಮೂವಿಯ ಡೇಟ್ ಅನೌನ್ಸ್ ಮಾಡಿದವರು ನಮ್ಮ ಸ್ಯಾಂಡಲ್ವುಡ್ ಆಕ್ಟರ್ ಚಿನ್ನಾರಿ ಮೂತ ವಿಜಯ ರಾಘವೇಂದ್ರ ಸರ್. ಅದೊಂದು ಹೆಮ್ಮೆಯ ವಿಷಯ. ಇಷ್ಟರವರೆಗೆ ಯಾವುದೇ ಟೆಲಿಮೂವಿಗೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ಬಂದು ಡೇಟ್ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಈಗ ನಮ್ಮ ಟೀಮ್ ಅವರನ್ನು ನಾನು ಸ್ವಲ್ಪ ಪರಿಚಯ ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಮೊನಾಲಿಸಾ ಈಸ್ ಇನ್ ಟ್ರಬಲ್ನ ಹೀರೋಯಿನ್ ಆದಂತಹ ವಿನುತಾ ಸಿ ನಾಯ್ಕ್ ನಮ್ಮ ಜೊತೆ ಇದ್ದಾರೆ, ಹಾಗೂ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾರೆ ಅಭಿನವ್, ಹಾಗೂ ರಿಟರ್ನ್ ಮತ್ತು ಡೈರೆಕ್ಟರ್ ಆಗಿ ಬೃಂದಾವನ್ ಎನ್ ಶೆಟ್ಟಿ ನಮ್ಮೊಟ್ಟಿಗೆ ಇದ್ದಾರೆ, ಹಾಗೂ ಪ್ರೊಡ್ಯೂಸರ್ ಆದಂತಹ ನವೀನ್ ಕುಮಾರ್ ಶೆಟ್ಟಿ, ಹಾಗೂ ನಾನು ಸ್ಟೋರಿ ರೈಟರ್ ಶ್ರೇಯಸ್ ಕುಮಾರ್ ಫರಂಗಿಪೇಟೆ, ಹಾಗೂ ಪಾತ್ರದಲ್ಲಿ ಮಿಂಚುತ್ತಿರುವ ದೇವಿ ಪ್ರಸಾದ್ ಕೊಂಚಾಡಿ ಹಾಗೂ ಅಡ್ವೊಕೇಟ್ ಪ್ರಸಾದ್ ಪಾಲನ್ ನಮ್ಮ ಜೊತೆ ಇದ್ದಾರೆ. ಈಗ ಮುಂದಿನ ಮಾಹಿತಿಯನ್ನು ನಮ್ಮ ಬೃಂದಾವನ್ ಎನ್ ಶೆಟ್ಟಿ ಡೈರೆಕ್ಟರ್ ಅವರು ನೀಡಲಿದ್ದಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಸೊ ಮೊನಾಲಿಸಾ ಈಸ್ ಇನ್ ಟ್ರಬಲ್ ಇದೇ ಬರುವ ನಾಳೆ 15 ತಾರೀಕಿಗೆ ಗ್ರ್ಯಾಂಡ್ ಪ್ರೀಮಿಯರ್ ನಡೀತಾ ಇದೆ ಭಾರತ್ ಸಿನಿಮಾಸಲ್ಲಿ. ಸೊ ಟೋಟಲ್ 8 ಶೋಸ್ ನಾವು ಕೊಡ್ತಾ ಇದ್ದೇವೆ. ಸೊ ಶಾರ್ಟ್ ಫಿಲ್ಮ್ ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲ್ಮ್ 8 ಶೋಸ್ ಕೊಡ್ತಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ, ಈ ಒಂದು ಶಾರ್ಟ್ ಫಿಲ್ಮ್ ಎಲ್ಲಿ ತನಕ ರೀಚ್ ಆಗ್ತಿದೆ ಅಂತ ಹೇಳಿದರೆ, ನಮ್ಮ ಸ್ಪೀಕರ್ ಆಗಿರ್ಬೋದು, ನಮ್ಮ ಯುಟಿ ಖಾದರ್ ಸರ್ ಆಗಿರ್ಬೋದು, ಅವರು ಕೂಡ ಈ ಟ್ರೈಲರ್ನ ನೋಡಿ ತುಂಬ ಹೆಗ್ಗಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಶಾರ್ಟ್ ಫಿಲ್ಮ್ ಪ್ರಪ್ರಥಮ ಬಾರಿಗೆ ಒಂದು ದೊಡ್ಡ ಬಜೆಟ್ ಇದು ಶಾರ್ಟ್ ಫಿಲ್ಮ್ ಆಗಿರುತ್ತೆ. ಮತ್ತೊಂದು ಭಾರತ್ ಸಿನಿಮಾಸಲ್ಲಿ 3 ದಿನದ ಶೋ ನಡೀತಾ ಇದೆ. ಒಂದು 15ಕ್ಕೆ 5ರಿಂದ 6 ಮತ್ತು 6ರಿಂದ 7, ಮತ್ತು ಶನಿವಾರ 4ರಿಂದ 5, 5ರಿಂದ 6 ಮತ್ತು 6ರಿಂದ 7 ನಡೀತಾ ಇದೆ. ಸೊ ಟೋಟಲ್ 8 ಶೋಸ್ ನಡೀತಾ ಇದೆ. ಮತ್ತು ನಮ್ಮ ತಂಡ, ಇವರು ಪ್ರೊಡ್ಯೂಸರ್, ನಮ್ಮ ಮೊನಾಲಿಸಾ ಈಸ್ ಇನ್ ಟ್ರಬಲ್ ಇದು ಪ್ರೊಡ್ಯೂಸರ್. ಸೊ ನಾವು ಇಲ್ಲಿ ಬಂದಿರುವಂಥ ವಿಷಯ ಇಷ್ಟೇ, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಶಾರ್ಟ್ ಫಿಲ್ಮನ್ನು ನೋಡಲಿಕ್ಕೆ ಬರಬೇಕು. ಎಲ್ಲರೂ ಕೂಡ, ಮಂಗಳೂರಿನ ಎಲ್ಲ ಜನತೆಗೂ ಕೂಡ ಈ ಒಂದು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಈ ಒಂದು ಶಾರ್ಟ್ ಫಿಲ್ಮನ್ನು ನಾವು ಮಾಡಿದ್ದೇವೆ. ಸೊ ಇದರಲ್ಲಿ ಒಳ್ಳೆ ಮೆಸೇಜ್ ಕೂಡ ಇದೆ ಒಂದು ಸಮಾಜಕ್ಕೆ, ಎಲ್ರಿಗೂ ಕೂಡ ಒಂದು ಈಗ ನಾವು ನೋಡಿರ್ಬೋದು, ಎಜುಕೇಷನ್ ರಿಲೇಟೆಡ್ ಅಲ್ಲಿ ನಾವು ನೋಡಿರ್ಬೋದು, ಆ ರಿಲೇಟೆಡ್ ಅಲ್ಲಿ ಒಂದು ಕೊಡುವಂಥ ಒಂದು ಸಂದೇಶನೇ ಮೊನಾಲಿಸಾ ಈಸ್ ಇನ್ ಟ್ರಬಲ್ ಅಂತ. ಸೊ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೇ, ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಮೊನಾಲಿಸಾ ಈಸ್ ಇನ್ ಟ್ರಬಲ್ನ ಶಾರ್ಟ್ ಫಿಲ್ಮ್ಗೆ ಎಲ್ಲರೂ ಬಂದು ಸೇರ್ಬೇಕಂತ ನಾನು ಕೇಳ್ಕೊಳ್ತಾ, ಇನ್ನು ಮುಂದೆ ಪ್ರೊಡ್ಯೂಸರ್ ಅವರು ಸಾರಿ ನಮ್ಮ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದಂಥ ವಿನುತಾ ಒಂದೆರಡು ಮಾತನಾಡಬೇಕಾಗಿ. ಮೊದಲನೇದಾಗಿ ನಮಸ್ಕಾರ ಎಲ್ರಿಗೂ. ಮೊನಾಲಿಸಾ ಈಸ್ ಇನ್ ಟ್ರಬಲ್ ಶಾರ್ಟ್ ಮೂವಿ ಒಂದು ಹೊಸ ಮೂವಿ, ವಿಭಿನ್ನ ರೀತಿಯಲ್ಲಿ ತರ್ತಿದ್ದೇವೆ. ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡ್ತಿರುವ ಒಂದು ಹೊಸ ಮೂವಿ, ಆ್ಯಂಡ್ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗಳಿಗೆ ಒಂದು ಮೆಸೇಜ್ ಇರುವಂತಹ ಒಂದು ಮೂವಿ. ಆ್ಯಂಡ್ ನಾನು ನಾನ್ ಆ್ಯಕ್ಟರ್ ಆಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರುವಂಥ ಒಂದು ಮೂವಿ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮೂವಿ ನೋಡಿ ಆಶೀರ್ವಾದಿಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೊದಲನೆಯದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆಯ ಶುಭೋದಯಗಳು. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೇನೆ. 23 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ನನಗೆ ಈ ಒಂದು ಸಿನಿಮಾದಲ್ಲಿ ಹೇಗೆ ಒಂದು ಇಂಟ್ರೆಸ್ಟ್ ಅಂದರೆ, ನನ್ನ ಮಗನಿಗೆ ಚಿಕ್ಕಂದಿಂದಲೂ ಕಲ್ಚರಲ್ ಆ್ಯಕ್ಟಿವಿಟಿ ಮತ್ತು ಎಲ್ಲದಲ್ಲಿ ಅವನಿಗೆ ಆಸಕ್ತಿ, ಕತೆ ಬರೆಯೋದ್ರಲ್ಲಿ, ಸ್ಪೋರ್ಟ್ಸಲ್ಲಿ. ಹಾಗಾಗಿ ಬಂದು ಅವನು ಮತ್ತು ಅವರ ಮಿತ್ರನಿಗೆ ಈ ಥರ ಒಂದು, ನಾವು ಫಸ್ಟಿಗೆ ಹೇಳಿದ್ರು ಚಿಕ್ಕದು ಒಂದು ಯೂಟ್ಯೂಬ್ ಆಗುವಂಥದ್ದು, ಅದು ಅವನು ಮತ್ತೆ ರಚನೆ ಮಾಡಿಬಿಟ್ಟು ಒಂದು ದೊಡ್ಡ ಫಿಲಮ್ ಆಗಿ ಶಾರ್ಟ್ ಮೂವಿ ಆಗಿ ಮಾಡಬೇಕು ಅಂತ ಅಂದ್ಕೊಂಡ. ಅದಕ್ಕೆ ನನ್ನ ಬಜೆಟ್ ಇದ್ದಿದ್ದು ದೊಡ್ಡದು ಬಜೆಟ್ ಆದ್ದರಿಂದ ನನ್ನಲ್ಲಿ ಅವರು ಬಂದು ಸಂಪರ್ಕ ಮಾಡಿದರು, ಬೃಂದಾವನ್ ನನ್ನ ಮಗ. ಹಾಗಾಗಿ ಅವರ ಟೀಮ್ ಎಲ್ಲರೂ ಕೇಳಿದ್ದಕ್ಕೆ ನಾನು ಅವ್ರಿಗೊಂದು ಕತೆ ನೋಡಿದಾಗ ನನಗೊಂದು ಸಮಾಜಕ್ಕೆ ಒಂದು ಸಂದೇಶ ಇದೆ, ಒಂದು ಸಮಾಜದಲ್ಲಿ ಯಾವ ರೀತಿ ಮೌಢ್ಯತೆ ಇದೆ ಮತ್ತು ಮಕ್ಕಳನ್ನು ಹತೋಟಿಲಿಟ್ಟು ಓದೋ ಬಗ್ಗೆ ಈ ಥರ ಮಾರ್ಕ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಯಾವುದೇ ದುಷ್ಪರಿಣಾಮ ಆಗುತ್ತೆ ಅನ್ನೋ ಈ ಪಿಕ್ಚರ್ ಮೂಲಕ ಅದರಲ್ಲಿ ತೋರಿಸಿದ್ದಾರೆ.
ಶಾರ್ಟ್ ಆಗಿ ಈ ಒಂದು ಪಿಕ್ಚರ್ಗೆ ಇವರು ಹೇಳಿದಂಗೆ ವಿಜಯ ರಾಘವೇಂದ್ರ ಮತ್ತು ಯು ಟಿ ಖಾದರ್ ಅವರು ಪ್ರಪ್ರಥಮವಾಗಿ ಒಂದು ತಮ್ಮ ಬೈಟ್ಸನ್ನು ಕೊಟ್ಬಿಟ್ಟು ತುಂಬ ಒಂದು ಅನುಕೂಲ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಿನಿಮಾಕ್ಕೆ ನಮ್ಮ ಮೊನಲಿಸ್ ತಂಡದಲ್ಲಿ ಭಾಗಿಯಾದ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಹಾಗಾಗಿ ಈ ಒಂದು ಕಿರುಚಿತ್ರ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಲಿ ಎಂದು ನಿಮ್ಮೆಲ್ಲರ ಹಾರೈಕೆ ಇದಕ್ಕೆ ಮುಖ್ಯ. ಹಾಗಾಗಿ ಈ ಒಂದು ಇವತ್ತಿನ ಮಾಧ್ಯಮ ಪ್ರಶ್ನೆಯಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ಚಲನಚಿತ್ರದಲ್ಲಿ ರಂಗಿತರಂಗಿ ಖ್ಯಾತಿಯ ಕಾರ್ತಿಕ್ ಮತ್ತು ಯಜ್ಞೇಶ್ ಬರ್ಕೆ ಮತ್ತು ನಮ್ಮ ಮೂಕಾಂಬಿಕೆ ಚಂಡೆಯ ಅಣ್ಣ ನನಗೆ ಅಣ್ಣನ ಖ್ಯಾತಿ ಇದ್ದಾರೆ ಪ್ರಖ್ಯಾತಿಯಾಗಿ. ಹಾಗೆ ನನ್ನ ಸಹಪಾಠಿಯಾಗಿ ಪ್ರಸಾದ್ ಪಾಲನ್ ವಕೀಲರು ಇದ್ದಾರೆ. ಹಾಗಾಗಿ ಈ ಒಂದು ಶಾರ್ಟ್ ಮೂವಿಯನ್ನು ಎಲ್ಲರೂ ಬಂದು ನೋಡಿ, ನೀವು ಬಂದು ನೋಡಬೇಕು. ನೀವು ಎಲ್ರಿಗೂ ಇದನ್ನು ಮಾಧ್ಯಮ ಮುಖಾಂತರ ತಿಳಿಸಿ ನಮಗೆ ತಾವು ಹಾರೈಕೆ ಮಾಡಿ ಇದನ್ನೊಂದು ಯಶಸ್ವಿ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ತಮ್ಮ ಸಹಕಾರ ಅಗತ್ಯ. ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಪ್ರೆಸ್ನವರು ಒಂದು ಮೂಲೆಗೂ ಸಂದೇಶ ಹೋಗುತ್ತೆ ಅಂದರೆ ಅದು ನಿಮ್ಮ ಮುಖಾಂತರ. ಬೆಳಿಗ್ಗೆ ಇದ್ದರೆ ನೋಡಿದರೆ ನಿಮ್ಮ ಒಂದು ಪ್ರಯತ್ನ ಹಗಲು ರಾತ್ರಿ ನೀವು ಒಂದು ಯಾವುದೊಂದು ಮಾಹಿತಿಯನ್ನು ಮೂಲೆಗೂ ತಲುಪಿಸ್ತೀರಿ. ಮೊದಲದಾಗಿ ನಾನು ನಿಮ್ಮೆಲ್ಲರ ಪಾತ್ರ ಇದರಲ್ಲಿ ಮುಖ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಜೈ ತುಳು. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಪ್ರೀತಿಯ ಬ್ರದರ್ ದೇವಿ ಪ್ರಸಾದ್, ನಿಮಗೆ ಪ್ರೆಸ್ ಮತ್ತು ಮೀಡಿಯಾ ಸರ್ ಹೇಳಿದಾಗೆ ಯಾವುದೇ ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ಪ್ರೆಸ್ ಮತ್ತು ಮೀಡಿಯಾ ಇದ್ದಾರೆ. ನೀವಿದ್ರಿಂದ ನಾವಿದ್ರಿಂದ ನೀವಲ್ಲ, ನೀವು ಎಲ್ಲ ರೀಚ್, ಸರ್ ಹೇಳಿದಾಗೆ ರೀಚ್ ಇದೆ. ಸೊ ದಯವಿಟ್ಟು ಒಂದು ಯಂಗ್ ಪ್ರತಿಭೆಗಳು ಸೇರಿಕೊಂಡು, ನಾನು ಈ ಮೂವಿ ಮಾಡಿದ ರೀಸನ್ ಏನಂದರೆ ಬೃಂದಾವನ್ ಶೆಟ್ಟಿ ನಮ್ಮ ಟೀಮ್ ಅವರೇ. ನಾನು ಆ್ಯಕ್ಚುಲಿ ಬಣ್ಣ ಹಚ್ಚೋದು ಬಿಟ್ಟು ತುಂಬ ಟೈಮ್ ಆಯಿತು. ನನ್ನ ಪರ್ಸನಲ್ ಲೈಫಲ್ಲಿ ಬಿಸಿ ಇದೆ. ನಾನು ಕೂಡ ಒಂದು ಟೈಮಲ್ಲಿ ಪ್ರೆಸ್ಸಲ್ಲಿದ್ದೆ. ಸೊ ನಂಗೆ ಗೊತ್ತಿದೆ ಎಷ್ಟು ಹಾರ್ಡ್ ವರ್ಕ್ ಆಗಬೇಕಾಗತ್ತೆ ಅಂತ. ಇಟ್ಸ್ ನಿಯತ್ತು ಬೇಕು, ಡೆಡಿಕೇಶನ್ ಬೇಕು. ಆ ಕೆಲಸ ನೀವು ನಿಯತ್ತಾಗಿ ಮಾಡ್ತಾ ಇದ್ದೀರಾ. ಹಾಗೆಯೇ ನಮ್ಮ ಡೈರೆಕ್ಟರ್ ಬಿಟ್ಟು ನಮ್ಮ ಪ್ರೊಡ್ಯೂಸರ್ ನಮಗೆ ಬ್ರದರ್ ಥರ ಇದ್ದರು. ನಮ್ಮ ಎಲ್ಲ ರೀತಿಯಲ್ಲಿ ನಮಗೆ ತುಂಬ ಸಪೋರ್ಟ್ ಅವರು. ಒಂದು ಅಣ್ಣನ ಥರ, ಪ್ರೊಡ್ಯೂಸರ್ ಥರ ಇರಲಿಲ್ಲ. ನಮ್ಮ ಜೊತೆ ಇಟ್ಕೊಂಡು ಊಟದಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ನವೀನ್ ಅಣ್ಣ. ಸಚ್ ಅ ವಂಡರ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಲಿ, DOP ಅವ್ರ ಜೊತೆ ಕೂತ್ಕೊಂಡು ನಮ್ಮ ಕ್ಯಾರೆಕ್ಟರನ್ನು ಇಂಪ್ರೂವೈಸ್ ಮಾಡಿಕೊಂಡು ಹೀಗೆ ಮಾಡಿ ಇಷ್ಟು ಸಣ್ಣ ಏಜಲ್ಲಿ ಕೂಡ ಅಷ್ಟೊಂದು ಟ್ಯಾಲೆಂಟ್ ಇದೆ ಅವ್ರದ್ದು. ಸೊ ನಿಜಕ್ಕೂ. ಆಮೇಲೆ ನಮಗೆ ಮೇನ್ ಇರೋದು ಸ್ಟೋರಿ ಇಲ್ಲದಿದ್ರೆ ಏನು ನಡೆಯಲ್ಲ. ಯಾಕಂದರೆ ನಾವು ನಿಜಕ್ಕೂ ಹೇಳಬೇಕಾದ್ರೆ ಇಲ್ಲಿ ಸ್ಟೋರಿ ಹೀರೋ ಆಗಬೇಕು, ನಾವು ಹೀರೋ ಅಲ್ಲ ಆ್ಯಕ್ಚುಲಿ. ಯಾಕೆಂದರೆ ತುಂಬ ಮೂವಿನಲ್ಲಿ ನೋಡಿರ್ಬೋದು, ಸ್ಟೋರಿ ಕಂಟೆಂಟ್ ಚೆನ್ನಾಗಿದ್ದರೆ ನಾವು ಆಡಿಯನ್ಸ್ ಬರ್ತಾರೆ, ಫುಲ್ ಆಗ್ತಾರೆ. ನಾರ್ಮಲಿ ಹೀರೋಯಿಸಮ್ ಇದೆ, ಅದು ಬಿಟ್ಟರೆ ಸ್ಟೋರಿ ಒಂದು ಹೀರೋ ಆಗಬೇಕು, ನನ್ನ ಆಶೆ ಅಷ್ಟೇ. ತುಂಬ ವರ್ಷದಿಂದ ಮೂವಿ ಫೀಲ್ಡಲ್ಲಿ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ನನ್ನಂತ ಒಂದು ಸಣ್ಣ ಕಲಾವಿದರಿಗೆ ಅವಕಾಶ ಕೊಟ್ಟೋದಕ್ಕೆ. ನೀವು ಯಾಕೆ ಬರಬೇಕಂದ್ರೆ ಈ ಮೂವಿ ನೋಡಲಿಕ್ಕೆ ಯಾಕೆ ಬರಬೇಕು, ನಿಮ್ಮ ಕ್ಯಾಮರಾ ಮೂಲಕ, ನಿಮ್ಮ ರಚನೆ ಮೂಲಕ ಜನರಿಗೆ ಯಾಕೆ ಈ ಮೂವಿಗೆ ಬರಬೇಕು. 4 ದಿನ ಶೋ ಇದೆ, 15, 16, 17. ಯಾಕೆ ಬರಬೇಕಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್, ಒಂದು ಸುಂದರವಾದಂಥ ಹಾಡು, ಒಂದು ತಂದೆ ಮತ್ತು ಮಗಳ ನಡುವಲ್ಲಿ ಸುಂದರವಾದಂಥ ಹಾಡು, ಸೂಪರ್ ಆದಂಥ DOP ರಚನೆ ಎಲ್ಲ ಇದೆ ಈ ಮೂವಿಯಲ್ಲಿ. ಸೊ ನೀವು ಕೊಟ್ಟಂಥ ಹಣಕ್ಕೆ ಎಲ್ಲಿ ಮೋಸ ಇಲ್ಲ. ದಯವಿಟ್ಟು ಬನ್ನಿ, ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಎಲ್ಲ ಬಂದಂಥ ಪ್ರೆಸ್ ಮತ್ತು ಮೀಡಿಯಾ, ನಿಮ್ಮ ಅಮೂಲ್ಯವಾದ ಸಮಯ, ಯಾಕಂದರೆ ಹಣ ಖರ್ಚಾಗಿ ಹೋಗುತ್ತೆ, ಸಮಯ ಸಿಗೋದಿಲ್ಲ. ಆ ಸಮಯ ಕೊಡೋದು ದೊಡ್ಡ ವಿಷಯ. ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ, ಅಂಥ ಒಂದು ಸಮಯ ನಮಗೆ ಕೊಟ್ಟಿದ್ದೀರಾ. ಪ್ರೆಸ್ ಮತ್ತು ಮೀಡಿಯಾಕ್ಕೆ ತುಂಬಾ ಧನ್ಯವಾದ. ಟೆಲಿಫಿಲ್ಮ್ ಎಲ್ಲಿಂದ ಕೇಳ್ತಾರೆ? ಓಕೆ 50 ಮಿನಿಟ್ಸ್ ಒಳಗೆ ಬರುತ್ತೆ. 45 to 50 ಅಂದರೆ 50 ಮಿನಿಟ್ಸ್ ಲೆಂತನ್ನು ನಾವು ಇಟ್ಟಿದ್ದೇವೆ. 50 ವಿವರಿಗೆ. ಸೊ ನಾವು 2 ಬೇಸಿಸಲ್ಲಿ ಟಿಕೆಟ್ ಮಾಡಿದ್ದೇವೆ. ಒಂದು 250 ರೂಪೀಸ್ ಇದು, ಮತ್ತೊಂದು 200 ರೂಪೀಸ್ ಇದು.
₹250 ನಮಗೆ ಫುಲ್ ಲೆಂತ್ ಸಿನಿಮಾನೇ ನೋಡ್ಬೋದು 2.5 ಗಂಟೆ. ಓಕೆ, ಒಳ್ಳೆ ಕ್ವಶನ್. ಆದರೆ 250 ಲೆಂತಿಗೆ ಇಡೀ ಸಿನಿಮಾ ನೋಡ್ಬೋದು. ಆದರೆ ನಾವು ಕೊಡುವಂಥ ಏನು ಸಿನಿಮಾ ಇದೆಯಲ್ಲ, ಇದು ಕೇವಲ 3 ದಿವಸ ಮಾತ್ರ. ಅಂದರೆ 3 ದಿವಸದಲ್ಲಿ ನಾವು ಪ್ರೀಮಿಯರ್ ಶೋಸ್ ಮಾಡೋದು. ಸೊ ನಮಗೆ ಶೋಸ್ ಆರ್ ಬುಕ್ಡ್. ಪ್ರೀ ಬುಕ್ಕಿಂಗ್, ಆ್ಯಕ್ಚುಲಿ ಇದು ಪ್ರೀ ಬುಕ್ಕಿಂಗ್. ಅಲ್ಲಿ ಹೋಗಿ ಟಿಕೆಟ್ ಸಿಗೋದಿಲ್ಲ, ಪ್ರೀ ಬುಕ್ಕಿಂಗ್. ನಾವೇ ಟಿಕೆಟ್ ಸೇಲ್ ಮಾಡಿ ಅದನ್ನು ಇವರಿಗೆ ಜನರಿಗೆ ಟಿಕೆಟ್ಸನ್ನು ನಾವು ಕೊಡಲಿಕ್ಕೆ. ಆದರೆ ಅಲ್ಲಿ ಟಿಕೆಟ್ ಅವೈಲೇಬಲ್ ಇಲ್ಲ. ಅಲ್ಲಿ ಅವೈಲೇಬಲ್ ಇದೆ, ಶೋ ದಿವಸ ಅವೈಲೇಬಲ್ ಇರ್ತದೆ. ಅವರು ಕೊಡೋದು ನಾವು. ಶೋ ಡೇ ಅಂದರೆ ಅವರು ಕೊಡಲ್ಲ, ನಾವೇ ಒಂದು ಕೌಂಟರ್ ಇಟ್ಟು ನಾವು ಅದನ್ನು ಅವರಿಗೆ ಕೊಡ್ತೇವೆ. ಅದು ನಿಮ್ಗೆ ಸಪ್ರೇಟ್ ಕೌಂಟರ್ ಮಾಡಿ. ಎಸ್. ಟೇಬಲ್ ಸರ್ ಆ್ಯಕ್ಚುಲಿ ಏನಂದರೆ ಹೊಸ ಪ್ರಯತ್ನ, ಯಾಕಂದರೆ ಎಲ್ಲ ಹೊಸ ಪ್ರಯತ್ನ ನಡೀತಾ ಇರಬೇಕು. ಯಾಕಂದರೆ ನಮ್ಮ ತುಳು ಇಂಡಸ್ಟ್ರಿ ಬಂದದ್ದೇ ನಾಟಕದಿಂದ. ಫಸ್ಟ್ ನಾಟಕ ಬಂತು, ಆಮೇಲೆ ರಂಗದಿಂದ ಅಲ್ಲಿಂದ ಮೂವಿ ಬಂತು. ಸೊ ಇದು ಒಂದು ಹೊಸ ಪ್ರಯತ್ನ. ಯಾಕಂದರೆ ಶಾರ್ಟ್ ಮೂವಿ ಕೂಡ ಯಾಕಂದರೆ ಯೂಟ್ಯೂಬಲ್ಲಿ ಬರುತ್ತೆ, ತುಂಬ ಜನ ಯೂಟ್ಯೂಬಲ್ಲಿ ನೋಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ತುಂಬಾ ಶಾರ್ಟ್ ಫಿಲ್ಮ್ಸ್, ಟೆಲಿಫಿಲ್ಮ್ಸ್ಗಳು, ಬಿಗ್ ಸಿನಿಮಾಸ್ ರಿಲೀಸ್ ಆಗಿದೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಏನು ಸರ್, ಅದು ಡಾಕ್ಯುಮೆಂಟರಿ ಆಗಿದೆ ಸರ್. ಇದು ಆಕ್ಚುಲಿ ಡಾಕ್ಯುಮೆಂಟ್ರಿ ಅಲ್ಲ ಸರ್, ಇದನ್ನು ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ಇದೊಂದು ಮೂವಿ ಥರ ಬಂದಿದೆ ಸರ್. ಆ್ಯಕ್ಚುಲಿ ತುಂಬ ರಿಚುವಲ್ ಆಗಿ ಒಂದು ಸಾಂಗ್ಸ್ ಇದೆ, DOP ಇದೆ, ಮತ್ತು ಕ್ಯಾರೆಕ್ಟರೈಸನ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲಿ ಶಾರ್ಟ್ ಮೂವಿ ನಾವು ಹೇಳೋದು ಮಾತ್ರ ಶಾರ್ಟ್ ಮೂವಿ, ಬಟ್ ತೆಗ್ದಂಥ ಒಂದು ಖರ್ಚು ಮಾಡಿದಂಥ ರೀತಿ ಅದು ಮೂವಿ ಥರನೇ ಇದೆ. ನೀವು ಅದಕ್ಕೆ ನಾನು ಹೇಳಿದ್ದು, ನೀವು ಕೊಟ್ಟಂಥ ಹಣಕ್ಕೆ ಎಲ್ಲೂ ಮೋಸ ಇಲ್ಲ. ನಾವು ಪ್ರಾಮಿಸ್ ಮಾಡ್ತೀವಿ, ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನೀವು ಬಂದರೆ ನಮ್ಗೆ ಗೊತ್ತಾಗುತ್ತೆ ಸರ್. ಬಂದಮೇಲೆ ಮತ್ತೆ ನೀವು ರಿವ್ಯೂ ಕೊಡಿ ಎಷ್ಟು ಚೆನ್ನಾಗಿದೆ ಇಲ್ಲ ಅಂತ. ನಿಮ್ಮ ಸಪೋರ್ಟ್ ಅಂತೂ ಬೇಕು ನಮಗೆ. ಯಾಕಂದರೆ ನೀವು ಇದರಿಂದ ನಮ್ಮ ಒಂದು ಪ್ರಾಡಕ್ಟ್, ಯಾವುದೇ ಒಂದು ಪ್ರಾಡಕ್ಟ್ ಸೆಲ್ ಮಾಡುವಾಗ ನಮಗೆ ಮೀಡಿಯಾ, ನೀವು ಎಲ್ಲಿ TV ಯಲ್ಲಿ ಕೂಡ ನೋಡ್ಬೋದು, IPL ಮ್ಯಾಚ್ ಆಡುವಾಗ ನಡುವಲ್ಲಿ ಮೀಡಿಯಾ ಇದ್ದರೆ ಮಾತ್ರ ನಮ್ಮ ಪ್ರಾಡಕ್ಟ್ ಸೆಲ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಬೇಕು ಸರ್. ಒಂದು ಹೊಸ ಪ್ರಯತ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಸೊ ನೀವು ಅಂದರೆ ಮೀಡಿಯಾದವ್ರು ಒಂಥರ ದೇವ್ರ ಥರ ಆ್ಯಕ್ಚುಲಿ. ಯಾಕಂದ್ರೆ ನಮಗೆ ತೋರಿಸ್ಕೊಡ್ತೀವಿ, ಒಂದು ಕನ್ನಡಿಯಲ್ಲಿ ನಾವು ಈಗ ನಮ್ಮ ಮುಖ ನೋಡಿಸ್ತೀವಿ, ಯಾಕಂದ್ರೆ ಅದು ನಿಜ ಹೇಳ್ತೆ, ಯಾವತ್ತು ಕ್ಯಾಮರಾ ಸುಳ್ಳು ಹೇಳಲ್ಲ. ಸೊ ನಿಮ್ಮ ಸಪೋರ್ಟ್ ಬೇಕಷ್ಟೇ ನಮಗೆ. ಥ್ಯಾಂಕ್ ಯು ಸರ್. ಈಗಾಗಲೇ ಎಷ್ಟು ಟಿಕೆಟ್ ಸೇಲ್ ಆಗಿದೆ? ಈಗಾಗಲೇ ಟಿಕೆಟ್ಸ್ ಟೋಟಲ್ 2200 ಟಿಕೆಟ್ ಮಾಡಿದ್ದೀವಿ. ಹಾಗಾಗಿ ನಮಗೆ, ಯಾಕೆಂದರೆ ಇದು ಲಾಭದ ಉದ್ದೇಶ ಅಲ್ಲ, ಈ ಯುವ ಪ್ರತಿಭೆಗಳಿಗೆ ಅವರಿಗೊಂದು ಪ್ರೇರಣೆ. ಯಾಕೆಂದರೆ ಅವರೊಂದು ಸಮಾಜವನ್ನು ಯಾವ ಥರ ತಿದ್ದಬಹುದು. ಯಾಕೆಂದರೆ ದೊಡ್ಡವ್ರು ತಿದ್ದಬೇಕು, ಅದನ್ನು ಚಿಕ್ಕ ಮಕ್ಕಳಲ್ಲಿ ಅವರ ಚಿಂತನಾ ಲಹರಿ ಯೋಚನೆ. ಹಾಗಾಗಿ ನಾನು ಚಿಕ್ಕ